ಬಿಜೆಪಿ ಯಾವ ಹೆಜ್ಜೆಯನ್ನು ಇಡ್ತಾ ಇದೆ ಬಹುತೇಕ ಏನು ಅಂದರೆ ಬಹಳಷ್ಟು ಜನ ಸಂಸದರಿಗೆ ಬಿಜೆಪಿಯ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳಿದೆ. ಸರಿಸುಮಾರು 10 ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ. ಈ ಬಾರಿ ಅಚ್ಚರಿಯ ಹೆಜ್ಜೆಯನ್ನಿಟ್ಟಿದೆ. ಕೆಲವರಿಗೆ ವಯಸ್ಸು, ಕೆಲವರಿಗೆ ಅನಾರೋಗ್ಯ, ಇನ್ನು ಕೆಲವರಿಗೆ ಒಳ್ಳೆ ಹೆಸರಿಲ್ಲ, ಕೆಲವರು ಈಗಾಗಲೇ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ತುಮಕೂರು, ಚಿಕ್ಕಬಳ್ಳಾಪುರ, ಇಲ್ಲೆಲ್ಲ ಶ್ರೀನಿವಾಸ್ ಪ್ರಸಾದ್ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು. ಸಿದ್ದೇಶ್ವರ ಅವರಿಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಟಿಕೆಟ್ ಇಲ್ಲ. 10 ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲ್ಲ. ಬಿಜೆಪಿಯ ಅಚ್ಚರಿಯ ನಡೆ ಇದು. ಸಾಮಾನ್ಯ ಸಂಗತಿ ಅಲ್ಲ. 10 ಜನರಿಗೆ ಟಿಕೆಟ್ ತಪ್ಪಿಸೋದು ಅಂದ್ರೆ ಸಾಮಾನ್ಯ ಸಂಗತಿನಾ? ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ, ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಜೊತೆಗೆ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅದರ ಪಟ್ಟಿನೂ ಕೂಡ ನಾವು ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ಹಾಕ್ತಾ ಇದ್ದೀವಿ. ಈಗಾಗಲೇ ಕೆಲವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಇನ್ನು ಕೆಲವರಿಗೆ ಒಳ್ಳೆಯ ಹೆಸರಿಲ್ಲ. ತುಮಕೂರು, ಚಿಕ್ಕಬಳ್ಳಾಪುರ, ಹಾವೇರಿ, ಗದಗ, ಇನ್ನು ಚಾಮರಾಜನಗರ, ಇವರೆಲ್ಲರೂ ಕೂಡ ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿರುವಂಥದ್ದು. ಸಿದ್ದೇಶ್ವರ್ಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಶ್ಚರ್ಯಕರ ಸಂಗತಿ, ಕೆಲವೊಂದು ಏನೇನು ಈಗಾಗಲೇ ಹೆಜ್ಜೆ ಇಟ್ಟಿದ್ರು, ಈಗಾಗಲೇ ಕೆಲವೊಂದು ಡೆವಲಪ್ಮೆಂಟ್ಗಳು ಏನೇನಾಗಿತ್ತು ಅದು ತಕ್ಕಂಗೆ ಆಗಿದೆ. ಮೈಸೂರು ಕೊಡಗು ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆಯವರಿಗೆ ಕೊಡ್ತಾರೋ ಅಂತ. ಪ್ರತಾಪ್ ಇದಕ್ಕೆ ತಕ್ಕ ಹಾಗೆ ಒಂದಷ್ಟು ಫೇಸ್ಬುಕ್ಕಲ್ಲಿ ಬಂದು ಮಾತಾಡಿದ್ದಾರೆ, ಭಾವುಕರಾಗಿದ್ದಾರೆ. ನನಗೆ ಇನ್ನೂ ಕೂಡ ನಂಬಿಕೆ ಇದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಮಹಾರಾಜ ಯದುವೀರ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಈಗಾಗಲೇ ಮಾತುಕತೆ ನಡೆದಿದೆ ಅನ್ನುವಂಥ ಮಾತುಗಳಿದೆ. ಅಂತಿಮವಾಗಿ ಚುನಾವಣಾ ಸಮಿತಿ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ. ಇನ್ನು ಕಟೀಲ್ ಅವರಿಗೆ ಟಿಕೆಟ್ ಸಿಗುತ್ತಾ? ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳ ಹೆಸರು ಚರ್ಚೆಯಲ್ಲಿದೆ. ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆಗಳಿದೆ. ಕಟೀಲು, ಬ್ರಿಜೇಶ್ ಚೌಟ ಮತ್ತು ಕಿಶೋರ್. ಕಟೀಲಿಗೆ ಕೈ ತಪ್ಪಿದ್ರೆ ಇಬ್ಬರ ನಡುವೆ ಭಾರೀ ಪೈಪೋಟಿ ನಡೆಯುತ್ತೆ. ಬ್ರಿಜೇಶ್ ಚೌಟ ಅಥವಾ ಕಿಶೋರ್ ಬುಟ್ಯಾಡಿ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ದಾವಣಗೆರೆಯಲ್ಲಿ ಹಾಲಿ ಸಂಸದರ ವಿರುದ್ಧ ಗಾಳಿ ಬೀಸ್ತಾ ಇದೆ ಒಂದು ಲೆಕ್ಕದಲ್ಲಿ. ಯಾಕಂದರೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದಕ್ಕೇ ಕಾಯ್ತಾ ಇದೆ ಬಿಜೆಪಿ. ಅದಾದ ಮೇಲೆ ಅಭ್ಯರ್ಥಿಯ ಹೆಸರು ಘೋಷಣೆ ಆಗುತ್ತೆ. ಶಾಮನೂರು ಕುಟುಂಬದ ಹೊರತಾಗಿ ಏನಾದರೂ ಕೈ ಟಿಕೆಟ್ ಕೊಟ್ಟರೆ ಆವಾಗ ಸಿದ್ದೇಶ್ವರ ಕುಟುಂಬದ ಹೊರತಾಗಿರುವಂಥವ್ರಿಗೆ ಬಿಜೆಪಿ ಟಿಕೆಟ್ ಕೊಡಬಹುದು. ಅವ್ರೇನಾದರೂ ಕುಟುಂಬಕ್ಕೆ ಮಣೆ ಹಾಕಿದರೆ ಇವರು ಕೂಡ ಕುಟುಂಬಕ್ಕೆ ಮಣೆ ಹಾಕ್ಬೋದು. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಅವರ ಪತ್ನಿ ಹೆಸರು ಕೇಳಿ ಬರ್ತಾ ಇದೆ. ಶಿವಶಂಕರಪ್ಪನವರ ಪುತ್ರ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಮಾತು. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಸಿದ್ದೇಶ್ವರ್ ಹೆಂಡತಿಗೇನೆ ಟಿಕೆಟ್ ಕೊಡಬಹುದು ಅಥವಾ ಸಿದ್ದೇಶ್ವರ ಕುಟುಂಬದ ಮತ್ತೊಬ್ಬರಿಗೆ ಕೊಡಬಹುದು. ಹೀಗೆ ಕಾಂಗ್ರೆಸ್ ಏನು ಮಾಡುತ್ತೆ ಅದರ ಆಧಾರದ ಮೇಲೆ ಬಹುಶಃ ಬಿಜೆಪಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಟಿಕೆಟ್ ಪಡೆಯಲಿಕ್ಕೆ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಮಟ್ಟದ ಲಾಬಿ ಮಾಡ್ತಾ ಇದ್ದಾರೆ. ಸುಧಾಕರ್ಗೆ ಟಿಕೆಟ್ ನೀಡೋದ್ರ ಬಗ್ಗೆ ಹಿಂದಿನ ಸಭೆಯಲ್ಲಿ ಚರ್ಚೆ ಕೂಡ ಆಗಿತ್ತು. 2ನೇ ಸುತ್ತಿನ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಪೆಂಡಿಂಗ್ ಇದೆ. ಯಾಕಂದರೆ SR ವಿಶ್ವನಾಥ್ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲೋಕ್ ವಿಶ್ವನಾಥ್ ಮತ್ತು ಸುಧಾಕರ್ ನಡುವೆ ಈಗಾಗಲೇ ಫೈಟ್ ಮುಂದುವರೆದಿದೆ. ಕೊನೆ ಕ್ಷಣದಲ್ಲಿ ವಿಶ್ವನಾಥ್ ಅವರ ಪುತ್ರನಿಗೆ ಟಿಕೆಟ್ ಸಿಗುತ್ತಾ, ಅಲೋಕ್ ವಿಶ್ವನಾಥ್ ಅವರಿಗೆ, ಅಥವಾ ಸುಧಾಕರ್ ಅವರಿಗೆ ಟಿಕೆಟ್ ಸಿಗುತ್ತಾ ನೋಡಬೇಕು. ಇನ್ನು ಚಿಕ್ಕಮಗಳೂರು ಸ್ಥಿತಿ ಏನು? ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅದಿನ್ನೂ ಕೂಡ ಸಸ್ಪೆನ್ಸ್. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ CT ರವಿ ಅವರಿಗೆ ಟಿಕೆಟ್ ಕೊಡ್ತಾರಾ? ಇಬ್ಬರ ನಡುವೆ ಪೈಪೋಟಿ ನಡೆದಿದೆ. ಗೋಬ್ಯಾಕ್ ಚಳುವಳಿಗಳಾಯಿತು. ಅದಾದಮೇಲೆ CT ರವಿ ಹೇಳಿದಂಥ ಮಾತು ಅವರವ್ರ ಕರ್ಮ ಅವರವ್ರು ಅನುಭವಿಸಬೇಕು ಅಂತ. ಇಬ್ಬರಲ್ಲಿ ಯಾರಿಗೆ
ಯಾರು ಬೇಕಾದ ಹೇಳ್ಕೊಳ್ಳಿ, ನಾನೇ ಕಣಕ್ಕಿಳಿತೀನಿ ಅನ್ನುವಂಥ ಮಾತನ್ನು ಶೋಭಾ ಕರಂದ್ಲಾಜೆ ಹೇಳಿದರು. ಶೋಭಾ ಅವ್ರಿಗೇ ಮಣೆ ಹಾಕುತ್ತಾ ಅಥವಾ CT ರವಿ ಟಿಕೆಟ್ ಪಡಿತಾರ? ಬರೀ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ. ಹರೀಶ್, ನಾವು ನೋಡ್ತಾ ಇದ್ದೀವಿ ಟಿಕೆಟ್ ಗೊಂದಲ. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ BJP ಈ ಬಾರಿ ಎಲ್ಲೋ ಅಚ್ಚರಿಯ ಹೆಜ್ಜೆಯನ್ನಿಟ್ಟರೂ ಕೂಡ ಆಶ್ಚರ್ಯ ಇಲ್ಲ. 10 ಸಂಸದರಿಗೆ ಟಿಕೆಟ್ ತಪ್ಪಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು. ವಿಶೇಷವಾಗಿ ಲೆಕ್ಕದಲ್ಲಿ ಏನು ಅಂದರೆ ಈಗೇನು ತಿಕ್ಕಾಟಗಳು ನಡೀತಾ ಇದೆ, ಆ ತಿಕ್ಕಾಟಗಳು ನಡೀತಿರುವಂಥ ಸ್ಥಳಗಳಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು, ಯಾರಿಗೆ ಟಿಕೆಟ್ ಸಿಗಲ್ಲ, ಫೈನಲಿ ಏನಾಗ್ಬೋದು ಹರೀಶ್? ಹೌದು ರಂಗನಾಥ್, ನಿನ್ನೆ CEC ಸಭೆ ಮುಗಿಸಿಕೊಂಡು ಬಂದಂತಹ BJP ನಾಯಕರುಗಳು ಕೂಡ ಹೇಳ್ತಾ ಇದ್ರು ಈ ಬಾರಿ ಅಚ್ಚರಿ ಕಾದಿರುತ್ತೆ, ಅಚ್ಚರಿ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ನಾವು ಗಮನಿಸಬೇಕಾಗುತ್ತೆ, 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಸ್ತುತ ಇರತಕ್ಕಂಥ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ಕೊಡದೆ ಬೇರೆಯವರಿಗೆ ಹೊಸ ಮುಖಗಳಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಅತ್ಯಂತ ಹೆಚ್ಚಿನದಾಗಿ ಕಾಣ್ತಿದೆ. ಇಲ್ಲಿ ಮುಖ್ಯವಾಗಿ ಈಗಾಗಲೇ 4 ಸಂಸದರು ನಾವು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಹಿಂದೆ ಸರಿದಿದ್ದಾರೆ. ಅದರಲ್ಲಿ ತುಮಕೂರು ಬಸವರಾಜ್ ಅವರು, ಚಿಕ್ಕಬಳ್ಳಾಪುರ ಬಚ್ಚೇಗೌಡರು, ಚಾಮರಾಜನಗರ ಕ್ಷೇತ್ರದ ಶ್ರೀನಿವಾಸ್ ಅವರು ಹಾಗೂ ಹಾವೇರಿ ಕ್ಷೇತ್ರದ ಉದಾಸಿ ಅವರು ನಾವು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಈಗ ಈ ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳನ್ನು ಹುಡುಕುವಂಥದ್ದು ಕೂಡ ಈಗ BJPಗೆ ಈಗ ಗೊಂದಲ ಇರುವಂತಹದ್ದು. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಹಾಗೂ ಅಲೋಕ್ ಅವರ ನಡುವೆ ತೀವ್ರತರನಾದ ಫೈಟ್ ನಡೀತಾ ಇದೆ. ಕಳೆದ ಸಭೆಯಲ್ಲಿ ಸುಧಾಕರ್ ಅವರಿಗೆ ಟಿಕೆಟ್ ಫೈನಲ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗ್ತಿತ್ತು. ಆದರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಟಿಕೆಟ್ ಬಗ್ಗೆ ಯಾವುದೇ ರೀತಿಯಾದ ತೀರ್ಮಾನ ಆಗಿಲ್ಲ, ಅದು ಗೊಂದಲದಲ್ಲೇ ಉಳಿದಿದೆ. ಇನ್ನು ಮುಖ್ಯವಾಗಿ ಹಾವೇರಿಯಿಂದ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಇದನ್ನು ಕೂಡ CECಯೇ ನಿರ್ಧಾರ ಮಾಡಬೇಕಾಗಿದೆ. ಹಾಗಾಗಿ ನಿನ್ನೆಯ ಸಭೆಯಲ್ಲಿ ಅದು ಅಂತಿಮ ಆಗಿಲ್ಲ. ನೆಕ್ಸ್ಟ್ ಬರುವಂತಹ ಪಟ್ಟಿಯಲ್ಲಿ ಹಾವೇರಿ ಕ್ಷೇತ್ರದ ಬಗ್ಗೆ ಒಂದು ಅಂತಿಮ ನಿರ್ಧಾರ ಹೊರಬರುವಂತ ಸಾಧ್ಯತೆ ಇದೆ. ಇನ್ನ ಚಾಮರಾಜನಗರದ್ದು ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಮೊದಲ ಪಟ್ಟಿಯಲ್ಲೇ ಸೋಮಣ್ಣ ಅವರ ಹೆಸರು ಹೊರಬರುವಂತ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಆಸೆ ಇದೆ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಹೆಚ್ಚಿದೆ. ಅದರಲ್ಲಿ ಮೈಸೂರು ಕ್ಷೇತ್ರದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ, ಯದುವೀರ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರ ಹಾಲಿ ಸಂಸದರಾಗಿರ್ತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ತೀವ್ರತರನಾಗಿ ಲೋಕಲ್ ಆಗಿ ವಿರೋಧ ವ್ಯಕ್ತ ಆಗ್ತಿದೆ. ಹಾಗಾಗಿ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥದ್ದು ಮತ್ತೆ ನಿನ್ನೆ ಚರ್ಚೆ ಕೂಡ ಆಗಿದೆ. ಇಲ್ಲಿ ಬ್ರಿಜೇಶ್ ಚೌಟ ಹಾಗೂ ಕಿಶೋರ್ ಬಟ್ಯಾಡಿ ಈ 2 ಹೆಸರುಗಳು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇಬ್ಬರಲ್ಲೂ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಬಹುಮುಖ್ಯವಾಗಿ ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಕೂಡ ನಿನ್ನೆ CEC ಸಭೆಯಲ್ಲಿ ಚರ್ಚೆ ಆಗಿದೆ. ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ಟ ನಂತರ ಇನ್ನಷ್ಟು ತೀವ್ರತರನಾಗಿ ಕೆಲವೊಂದಿಷ್ಟು ವಿರೋಧಗಳು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಬೇರೆ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿದೆ. RSS ನಿಂದಲೂ ಕೂಡ ಸಾಕಷ್ಟು ಹೆಸರುಗಳು ಬರ್ತಿದೆ. ಗೋಪಾಲ್ ನಾಗರಕಟ್ಟೆ, ಗೋಪಾಲ್ ಜಿ ಅಂತೇನು RSS ನ ವಲಯದಲ್ಲಿ ಕರೀತಾರೆ, ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು, ಅವರ ಹೆಸರು ಕೂಡ ಇದೆ. ಮತ್ತೆ ಚಕ್ರವರ್ತಿ ಸೂಲಿಬೇಲೆ ಅವರ ಹೆಸರು ಕೂಡ ಇರುವಂತಹದ್ದು. ಇನ್ನು ಮುಖ್ಯವಾಗಿ ಪತ್ರಕರ್ತರಾಗಿ BJPಗೆ ಸೇರ್ಕೊಂಡಿರ್ತಕ್ಕಂತಹ ಹರಿಪ್ರಕಾಶ್ ಕೋಣೆಮನೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾವ ಅಚ್ಚರಿ ಹೆಸರುಗಳು ಕೂಡ ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಬರಬಹುದಾಗಿದೆ. ಒಟ್ಟಾರೆ ಈ ಬಾರಿ BJP ಆಯ್ಕೆ ಮಾಡತಕ್ಕಂಥ ಅಭ್ಯರ್ಥಿಗಳ ಪೈಕಿ ಸಾಕಷ್ಟು ಅಚ್ಚರಿ ಹೆಸರುಗಳು ಹೊರ ಬಂದ್ರೆ ಅಚ್ಚರಿ ಇಲ್ಲ ಅನ್ನುವಂತಹದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.